ಶಿರೂರು ಗುಡ್ಡ ಕುಸಿತ ಸಂಭವಿಸಿ 11ನೇ ದಿನಕ್ಕೆ ಕಾಲಿಟ್ಟಿದೆ. ಗುಡ್ಡ ಕುಸಿತ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. 2 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಗುಡ್ಡ ಕುಸಿತವಾಗಿದೆ. ರಸ್ತೆ ಮೇಲೆ ಬಿದ್ದಿರುವಂತಹ ಮಣ್ಣಿನ ತೆರವಿನ ಕಾರ್ಯಾಚರಣೆ ಆಗ್ತಾ ಇದೆ. ಗುಡ್ಡ ಕುಸಿತ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತಿಗೆ 11 ದಿನ ಕಳೆದಿದೆ. 10 ಕಡೆ ಲಕ್ಷ್ಮಣ್ ಎಂಬ ಶ್ವಾನದ ಮಾಲೀಕ ಸಾವನ್ನಪ್ಪಿದ್ದಾರೆ. ಆ ಶ್ವಾನ ಆತನಿಗೆ ಕಾಯ್ತಾ ಇದ್ರೆ ಮತ್ತೊಂದು ಭಾಗದಲ್ಲಿ ಗುಡ್ಡ ಕುಸಿದಂತಹ ಪರಿಣಾಮ ಅಲ್ಲಿದ್ದಂಥ ರಸ್ತೆ ಮೇಲೆ ಬಿದ್ದಂಥ ಮಣ್ಣನ್ನು ತೆರವುಗೊಳಿಸುವಂಥ ಕೆಲಸ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಠಿಣ ಕಾರ್ಯಾಚರಣೆಯನ್ನು ನಡೆಸಬೇಕಾಗಿರುವಂಥದ್ದು. ಈಗಾಗಲೇ 11ನೇ ದಿನದ ಕಾರ್ಯಾಚರಣೆ ಇವತ್ತು ಬೆಳಗ್ಗೆ ಆರಂಭಿಸಲಾಗಿದೆ. ನೋಡ್ತಾ ಇರ್ಬೋದು ಗಂಗಾವಳಿ ನದಿಯಲ್ಲಿ ಯಾವ ರೀತಿಯಾಗಿ ಸಂಬಂಧಪಟ್ಟಂಥ ರಕ್ಷಣಾ ತಂಡಗಳು ಕೂಡ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಿದೆ. ಈಗಾಗಲೇ ನೌಕಾನೆಲೆ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಎಸ್ಡಿಆರ್ಎಫ್ ತಂಡದ ಎಲ್ಲ ಸಿಬ್ಬಂದಿಗಳು ಕೂಡ ಈಗಾಗಲೇ ಗಂಗಾವಳಿ ನದಿಯಲ್ಲೂ ಕೂಡ ಒಂದು ರೀತಿಯ ಶೋಧವನ್ನು ಕೂಡ ನಡೆದಿದ್ದಾರೆ. ನಿನ್ನೆಯಿಂದ ಮೇಜರ್ ಜನರಲ್ ರಿಟೈರ್ಡ್ ಇವರ ಅಂದರೆ ಇಂದ್ರಬಾಲನ್ ಅವರ ನೇತೃತ್ವದಲ್ಲಿ ಡ್ರೋನ್ ಕ್ಯಾಮರಾವನ್ನು ಅಳವಡಿಸಿದ್ರ ಮೂಲಕ ನದಿಯಲ್ಲೂ ಕೂಡ ಶೋಧ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 4 ಕಡೆ ಕೆಲವೊಂದು ವಸ್ತುಗಳು ಕೂಡ ಪತ್ತೆಯಾಗಿರುವಂಥ ಒಂದು ಎಲೆಕ್ಟ್ರಿಕ್ ಟವರ್ ಆಗಿರ್ಬೋದು, ಇನ್ನೊಂದು ರೇಲಿಂಗ್ಸು ಮತ್ತು ಒಂದು ಕ್ಯಾಬಿನ್, ಒಂದು ವಾಹನದ ಕ್ಯಾಬಿನ್ ಮತ್ತು ಇನ್ನೊಂದು ಸ್ಥಳವನ್ನು ಕೂಡ ಶೋಧ ಮಾಡಲಾಗಿದೆ, ಫಿಕ್ಸ್ ಮಾಡಲಾಗಿದೆ. ಇದೇ ಸ್ಥಳದಲ್ಲಿ ಕೂಡ ಕೆಲವರು ನಾಪತ್ತೆಯಾದವರು ಇದೇ ಸ್ಥಳದಲ್ಲಿ ಸಿಲುಕಿದ್ದಾರೆ ಎಂಬುದ ಮಾಹಿತಿ ಕೂಡ ನಮಗೆ ನೀಡಿರುವಂಥದ್ದು. ಒಟ್ಟಿನಲ್ಲಿ ಕಳೆದ ಜುಲೈ 16ರಂದು ಸಂಭವಿಸಿದಂಥ ಭೂಕುಸಿತದಲ್ಲಿ ಒಟ್ಟು 11 ಜನ ನಾಪತ್ತೆಯಾಗಿವೆ. ಇದರಲ್ಲಿ ಇವರಿಗೆ 8 ಮೃತದೇಹಗಳು ಪತ್ತೆಯಾಗಿದೆ ಮತ್ತು ಅವರ ಗುರುತನ್ನು ಕೂಡ ಪತ್ತೆ ಹಚ್ಚಿರುವಂಥದ್ದು. ಈಗಾಗಲೇ ಇನ್ನೂ 3ವರಿಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಗಂಗೆಕೊಳ್ಳದ ಲೋಕೇಶ್ ನಾಯ್ಕ ಆಗಿರ್ಬೋದು, ಅಥವಾ ಶಿರೂರಿನಿಂದ ಜಗನ್ನಾಥ್ ನಾಯ್ಕ ಆಗಿರ್ಬೋದು, ಮತ್ತು ಕೇರಳ ಮೂಲದ ಅರ್ಜುನ್, ಲಾರಿ ಚಾಲಕ ಅರ್ಜುನ್ ಅವರ ಮೃತದೇಹಕ್ಕಾಗಿ ಶೋಧ ಕೂಡ ನಡೆಸಲಾಗಿದೆ. ಇವತ್ತು ಬೆಳಗ್ಗೆಯಿಂದ ಕಾರ್ಯಾಚರಣೆಯನ್ನು ಸಂಬಂಧಪಟ್ಟ ರಕ್ಷಣಾ ತಂಡಗಳು ಕೂಡ ಮಾಡ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು ಕಾರವಾರದ ಶಿರೂರಲ್ಲಿ ಆದಂತಹ ಒಂದೇ ಒಂದು ಭೂಕುಸಿತ ಇಡೀ ಬದುಕನ್ನೇ ಕುಸಿದು ಬಿಟ್ಟಿದೆ. ದುರಂತ ಭೂಕುಸಿತ ಪ್ರದೇಶದಲ್ಲಿ ಮೂಕರೋಧನೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 11 ದಿನಗಳಿಂದ ಶ್ವಾನ ಒಂದು ರೋಧಿಸ್ತಾ ಇದೆ. ಭೂಕುಸಿತದಲ್ಲಿ ಮೃತಪಟ್ಟಿದ್ದಂತಹ ಲಕ್ಷ್ಮಣ ನಾಯ್ಕ ಕುಟುಂಬ ಸಾಕಿರುವಂತಹ ಶ್ವಾನ ಅದು. ಊಟ ತಿಂಡಿ ಬಿಟ್ಟು ಶ್ವಾನ ರೋಧಿಸ್ತಾ ಇದೆ. ಆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡೋಣ. ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಲಕ್ಷ್ಮಣ್ ನಾಯ್ಕ ಅವರ ಕುಟುಂಬ ಆಹುತಿಯಾಗಿರುವಂಥದ್ದು. ಘಟನೆಯಲ್ಲಿ ತನ್ನ ಮನೆಯವರನ್ನು ಕಳೆದುಕೊಂಡ ಶ್ವಾನ ಕೂಡ ಇನ್ನೂ ಕೂಡ 11 ದಿವಸಗಳಿಂದ ತನ್ನವರಿಗಾಗಿ ಕಣ್ಣೀರಿಡ್ತಾ ಇದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಶ್ವಾನ ಕೂಡ ಇದೇ ಸ್ಥಳದಲ್ಲಿ ಕಣ್ಣೀರಿಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ 11 ದಿನಗಳಾದರೂ ಕೂಡ ಮನೆಯವರು ಯಾರೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಸಂಬಂಧಪಟ್ಟ ಶ್ವಾನ ಕೂಡ ತುಂಬ ಬಡಕಲಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಶ್ವಾನಗಳು ಕೂಡ ಇದ್ದಿರುವ ದೃಶ್ಯವನ್ನು ಕಾಣ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ನೋಡ್ತಾ ಇರ್ಬೋದು ಅನ್ನ, ಊಟ, ನೀರು ಎಲ್ಲವುಗಳನ್ನು ಬಿಟ್ಟು ಈ ಶ್ವಾನ ಇಲ್ಲಿ ತನ್ನವರಿಗಾಗಿ ಲಕ್ಷ್ಮಣ್ ನಾಯ್ಕ ಆಗಿರ್ಬೋದು, ಅವರ ಪತ್ನಿ ಶಾಂತಿ ಮತ್ತು ಮಕ್ಕಳಾಗುವಂಥ ರೋಷನ್ ಮತ್ತು ಅವಂತಿಕೆಗಾಗಿ ಕಾಯ್ತಾ ಇದ್ದಾರೆ. ಈಗಾಗಲೇ ಸಂಬಂಧಪಟ್ಟ ಈ ನಾಯಿಗೆ ಈಗಾಗಲೇ ಕಳೆದ ಹಲವು ದಿನಗಳಿಂದ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಶ್ವಾನ ಕೂಡ ಕಣ್ಣೀರಿಡ್ತಾರೆ. ಊಟ ತಿಂಡಿ ಏನೂ ಕೂಡ ಮಾಡಲಿಲ್ಲ ಈವರೆಗೂ. ಈ ಸಂಬಂಧಪಟ್ಟ ಈ ಶ್ವಾನಕ್ಕೋಸ್ಕರ ನಾಡಿನ ವಿವಿಧ ಭಾಗಗಳಿಂದ ತುಂಬ ಬೇಡಿಕೆ ಕೂಡ ಬಂದಿರುವಂಥದ್ದು. ಶಿರ್ಸಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಈ ಶ್ವಾನವನ್ನು ತಮಗೆ ಕೊಡಿ ಎಂಬ ಬೇಡಿಕೆಯನ್ನು ಕೂಡ ಬಂದಿರುವಂಥದ್ದು. ಆದರೆ ಈ ಶ್ವಾನ ಈ ಸ್ಥಳವನ್ನು ಬಿಟ್ಟು ಕಳೆದ 11 ದಿನಗಳಿಂದ ಈ ಸ್ಥಳವನ್ನು ಬಿಟ್ಟು ಎಲ್ಲೂ ಕೂಡ ಕದಲ್ತಾ ಇಲ್ಲ. ನೋಡ್ತಾ ಇರ್ಬೋದು ಎಲ್ಲಿ ಕೂತಂಥ ಸ್ಥಳದಲ್ಲಿ ಕೂಡ ಇದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಶ್ವಾನ ಪ್ರೀತಿ ಯಾವ ರೀತಿಯಾಗಿ ಮಾನವನ ಮೇಲೆ ಇದೆ ಎಂಬುದರ ಬಗ್ಗೆ ಇದು ತಿಳಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಶ್ವಾನದ ಮಾಲೀಕನ ಪ್ರೀತಿಗೆ ನಾವು ಕೂಡ ಮರಗಲೇಬೇಕಾಗಿರುವಂಥದ್ದು. ಒಟ್ಟಿನಲ್ಲಿ ಈಗ ಶ್ವಾನ ಕೂಡ ಇನ್ನೂವರೆಗೂ ಕೂಡ 11 ದಿನಗಳು ಕುಡಿದ್ರೆ ಮನೆಯ ಯಾರನ್ನು ಕೂಡ ಕಾಣಿಸಲಾಗಿದೆ ಅಲ್ಲ. ಈಗಾಗಲೇ 4 ಮೃತದೇಹಗಳು, ಆ ಕುಟುಂಬದ 4 ಮೃತದೇಹಗಳು ಈಗಾಗಲೇ ಇದ್ದೇ ಸಿಕ್ಕಿರುವಂಥದ್ದು ಮತ್ತು ಅಂತ್ಯಕ್ರಿಯೆ ಕೂಡ ನಡೆದಿರುವಂಥದ್ದು. ಆದರೆ ಈ ಶ್ವಾನಕ್ಕೆ ಏನೂ ಗೊತ್ತಿಲ್ಲ, ಮಾತು ಬಾರದ ಶ್ವಾನಗಳಿಗೆ ಏನೂ ಗೊತ್ತಿಲ್ಲ. ಹೀಗಾಗಿ ತನ್ನ ಒಂದು ಮಾಲೀಕನನ್ನು ನೆನೆಯುತ್ತಾ ಇದೇ ಸ್ಥಳದಲ್ಲಿ ಕೂಡ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮೂಡಾ ಮೆಗಾ ಟ್ವಿಸ್ಟ್ ಇದು. ಬಿಜೆಪಿ ಜೆಡಿಎಸ್ ನಾಯಕರಿಗೂ ನಿವೇಶನವನ್ನ ಕೊಡಲಾಯ್ತಾ? ದೋಸ್ತಿ ನಾಯಕರಿಗೂ ಮೂಡಾ ನಿವೇಶನವನ್ನ ಹಂಚಲಾಯ್ತಾ? ನಿವೇಶನ ಹಂಚಿಕೆ ಬಗ್ಗೆ ಸಚಿವರು ಹೇಳಿದ್ದೇನೀಗ. ಇದು ಮೂಡಾ ಹಗರಣದಲ್ಲೇ ಮೇಜರ್ ಟ್ವಿಸ್ಟ್ ಇದು.
ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿ ಜೆಡಿಎಸ್ ನಾಯಕರಿಗೂ ಮೂಡ ಆಸ್ತಿಯನ್ನ ಹಂಚಲಾಯ್ತಾ? ಈ ಬಗ್ಗೆ ನಿವೇಶನ ಹಂಚಿಕೆ ಬಗ್ಗೆ ಸಚಿವರು ಏನ್ ಹೇಳಿದ್ರು? ಬಿಜೆಪಿ ಜೆಡಿಎಸ್ ನಾಯಕರಿಗೆ ನಿವೇಶನ ಹಂಚಿಕೆ ಆಗಿದೆಯಂತೆ. ಹೊಸ ಬಾಂಬ್ ಸಿಡಿಸಿದ್ದಾರೆ ಸಚಿವ ಭೈರತಿ ಸುರೇಶ್. ಮೂಡ ನಿವೇಶನ ಜಮೀನು ಹಂಚಿಕೆಯಾಗಿದೆ. ಜಮೀನು ಹಂಚಿಕೆ ಅಕ್ರಮವೋ ಸಕ್ರಮವೋ ಏಕಸದಸ್ಯ ತನಿಖಾ ಆಯೋಗ ನಿರ್ಧರಿಸುತ್ತೆ ಅಂತ ಹೇಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಭೈರತಿ ಸುರೇಶ್. ಕೇವಲ ಹಂಚಿಕೆ ಅಂದ್ರೆ ಏನರ್ಥ ಸಚಿವರೇ ಅಂತ ಹೇಳಿ ಈಗ ಪ್ರಶ್ನೆ ಉದ್ಭವಿಸ್ತಾ ಇರೋದು. ಏನ್ ಹೇಳಿದ್ರು ಹಾಗಾದ್ರೆ ನೋಡ್ಬೇಕಾಗುತ್ತೆ. 7 ಎಕರೆ 8 ಗುಂಟೆ ಮತ್ತೆ ಅಯ್ಯನುಂಡಿ ಸರ್ವೆ ನಂಬರ್ 16 ಶಿವಕುಮಾರ್ ದಡ್ಡಗಳ್ಳಿ ಸರ್ವೆ ನಂಬರ್ 130/3 ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂಥದ್ದು. ಯಾರಿಗೆ ಕೊಟ್ಟವರು ಈಗ ಮುಂದೆ ನಮ್ಮ ಕಮಿಟಿ ಹಾಕಿದ್ದೀವಲ್ಲ, ಜುಡಿಷಿಯಲ್ ಕಮಿಟಿ, ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ. ಮತ್ತೆ ಇನ್ನೊಂದು ಬೋಗಾದಿ ಸರ್ವೆ ನಂಬರ್ 170, ಸರ್ವೆ ನಂಬರ್ 171, ಸರ್ವೆ ನಂಬರ್ 173 2 ಎಕರೆ 11 ಗುಂಟೆ ಸಾರಾ ಮಹೇಶ್. ಅದಾದ ನಂತರ ಮಾನ್ಯ ಗೌರವಾನ್ವಿತ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು, ಎಲ್ಲಿದು HD ಕುಮಾರಸ್ವಾಮಿ ಅವರಿಗೆ 75/280 ಅಡಿ 21,000 ಅಡಿ. ಮಾನ್ಯ HD ಕುಮಾರಸ್ವಾಮಿ ಅವರಿಗೆ 21,000 ಅಡಿ ಕೊಟ್ಟಿದ್ದೀವಿ. 7 ಎಕರೆ 8 ಗುಂಟೆ ಮತ್ತೆ ಅಯ್ಯನುಂಡಿ ಸರ್ವೆ ನಂಬರ್ 16 ಶಿವಕುಮಾರ್ ದಡ್ಡಗಳ್ಳಿ ಸರ್ವೆ ನಂಬರ್ 130/3 ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂಥದ್ದು. ಯಾರಿಗೆ ಕೊಟ್ಟವರು ಈಗ ಮುಂದೆ ನಮ್ಮ ಕಮಿಟಿ ಹಾಕಿದ್ದೀವಲ್ಲ, ಜುಡಿಷಿಯಲ್ ಕಮಿಟಿ, ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ. ಮತ್ತೆ ಇನ್ನೊಂದು ಬೋಗಾದಿ ಸರ್ವೆ ನಂಬರ್ 170, ಸರ್ವೆ ನಂಬರ್ 171, ಸರ್ವೆ ನಂಬರ್ 173 2 ಎಕರೆ 11 ಗುಂಟೆ ಸಾರಾ ಮಹೇಶ್. ಅದಾದ ನಂತರ ಮಾನ್ಯ ಗೌರವಾನ್ವಿತ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು, ಎಲ್ಲಿದು HD ಕುಮಾರಸ್ವಾಮಿ ಅವರಿಗೆ 75/280 ಅಡಿ 21,000 ಅಡಿ. ಮಾನ್ಯ HD ಕುಮಾರಸ್ವಾಮಿ ಅವರಿಗೆ 21,000 ಅಡಿ ಕೊಟ್ಟಿದ್ದೀವಿ. 7 ಎಕರೆ 8 ಗುಂಟೆ ಮತ್ತೆ ಅಯ್ಯನುಂಡಿ ಸರ್ವೆ ನಂಬರ್ 16 ಶಿವಕುಮಾರ್ ದಡ್ಡಗಳ್ಳಿ ಸರ್ವೆ ನಂಬರ್ 130/3 ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂಥದ್ದು. ಯಾರಿಗೆ ಕೊಟ್ಟವರು ಈಗ ಮುಂದೆ ನಮ್ಮ ಕಮಿಟಿ ಹಾಕಿದ್ದೀವಲ್ಲ, ಜುಡಿಷಿಯಲ್ ಕಮಿಟಿ, ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ. ಮತ್ತೆ ಇನ್ನೊಂದು ಬೋಗಾದಿ ಸರ್ವೆ ನಂಬರ್ 170, ಸರ್ವೆ ನಂಬರ್ 171, ಸರ್ವೆ ನಂಬರ್ 173 2 ಎಕರೆ 11 ಗುಂಟೆ ಸಾರಾ ಮಹೇಶ್. ಅದಾದ ನಂತರ ಮಾನ್ಯ ಗೌರವಾನ್ವಿತ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಭೈರತಿ ಸುರೇಶ್ ಮಾಡ್ತಿರುವಂಥ ಈ ಆರೋಪ, ಹಾಗಾದ್ರೆ ಆ ಪಕ್ಷಗಳಿಗೂ ಕೂಡ ಅಲ್ಲಿರುವಂಥ ನಾಯಕರಿಗೂ ಕೂಡ ಮೂಡ ಜಮೀನು ಹಂಚಿಕೆ ಆಗಿದೆಯಾ? ನಿಜಾನಾ? ರಂಜಿತ್, ಮುಖ್ಯಮಂತ್ರಿ